ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಕೊತ್ತಂಬರಿ ಕಾಳು ಬೆಲ್ಲವನ್ನು ಕುದಿಸ್ಕೊಂಡು ಹಾಲಿಗೆ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹಾಲನ್ನು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ. ನಂತರ ನಾನಿಲ್ಲಿ ಒಂದು ಸಲಾಡನ್ನು ಮಾಡ್ಕೊಳ್ಳೋದಕ್ಕೆ ಕಾಳು ಮೆಣಸು, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಉಪ್ಪನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ ಬೇಯಿಸಿದಂಥ ಮೊಟ್ಟೆ, ಕ್ಯಾರೆಟ್, ಸೌತೆಕಾಯಿ, ಟೊಮೊಟೊ, ಈರುಳ್ಳಿ, ಸ್ವಲ್ಪ ಕರಿಬೇವು, ಕ್ಯಾಪ್ಸಿಕಮ್ ಎಲ್ಲವನ್ನು ಸೇರಿಸ್ಕೊಂಡು ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂಥ ಡ್ರೆಸ್ಸಿಂಗ್ನ ಸೇರಿಸ್ಕೊಂಡ್ರೆ ಒಂದು ಬ್ಯೂಟಿಫುಲ್ ಆದಂಥ ಸಲಾಡು ರೆಡಿ ಆಗುತ್ತೆ. ದೇವರಿಗೆ ಹಚ್ಚುವಂಥ ಹೋಮ್ ಮೇಡ್ ಧೂಪವನ್ನು ಮಾಡ್ಕೊಳ್ಳೋದಕ್ಕೆ ಒಣಗಿರುವಂಥ ಗುಲಾಬಿ ಸೇವಂತಿಗೆ ಹೂವನ್ನು ಪೌಡರ್ ಮಾಡಿಕೊಂಡು, ತೆಂಗಿನ ನಾರು, ಹಾಗೆಯೇ ಕರ್ಪೂರ, ಪಲಾವ್ ಎಲೆ, ಸ್ವಲ್ಪ ಲವಂಗವನ್ನು ಪೌಡರ್ ಮಾಡಿ ಅದನ್ನು ಜೊತೆಗೆ ಹಸುವಿನ ತುಪ್ಪ, ಗೋಮೂತ್ರ, ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಕೋನ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನಿಮಗೆ ಕೈಯಲ್ಲಿ ಹೇಗೆ ಬೇಕೋ ಹಾಗೆ ಬೇಕಾದರೂ ಮಾಡ್ಕೊಳ್ಬೋದು. ಇದನ್ನು 5 ರಿಂದ 6 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ನೀವು ದೇವರಿಗೆ